ಬಳ್ಳಾರಿ ಜಿಲ್ಲೆ ಪೊಲೀಸ್ ಇಲಾಖೆ ವತಿಯಿಂದ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣದ ಉದ್ದೇಶದಿಂದ ವಿಶೇಷ ಜಾಗೃತಿ ಅಭಿಯಾನವನ್ನು ತಾಲೂಕು ಆದರ್ಶ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಡೂರು ಕ್ಷೇತ್ರದ ಶಾಸಕಿಯಾದ ಶ್ರೀಮತಿ ಅನ್ನಪೂರ್ಣ ತುಕಾರಾಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಭಾಗವಹಿಸಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಿದರು. ಮಾದಕ ದ್ರವ್ಯ ವ್ಯಸನವು ವ್ಯಕ್ತಿಯ ಆರೋಗ್ಯ, ಶಿಕ್ಷಣ, ಕುಟುಂಬ ಹಾಗೂ ಸಮಾಜದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಆದ್ದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಇಂತಹ ದುಶ್ಚಟಗಳಿಂದ ದೂರವಿರಬೇಕು ಎಂದು ಅವರು ಕರೆ ನೀಡಿದರು. ಯಾವುದೇ ವ್ಯಕ್ತಿ ಮಾದಕ ದ್ರವ್ಯ ವ್ಯಸನಿ ಮಾರಾಟ ಅಥವಾ ಸಾಗಾಣಿಕೆಯಲ್ಲಿ ತೊಡಗಿರುವುದು ಕಂಡು ಬಂದರೆ ತಕ್ಷಣವೇ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು. ಸಮಾಜವನ್ನು ಮಾದಕ ದ್ರವ್ಯ ಮುಕ್ತವಾಗಿಸಲು ಪ್ರತಿಯೊಬ್ಬ ನಾಗರಿಕರು ಪೊಲೀಸ್ ಇಲಾಖೆಯೊಂದಿಗೆ ಕೈ ಜೋಡಿಸಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು, ಶಿಕ್ಷಕರು, ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾಗವಹಿಸಿ ಮಾದಕ ದ್ರವ್ಯ ವ್ಯಸನಿ ವಿರೋಧಿ ಜಾಗೃತಿ ಪ್ರತಿಜ್ಞೆಯನ್ನು ಸ್ವೀಕರಿಸಿದರು. ನಾನು ಇಂದು ಪ್ರತಿಜ್ಞೆ ಮಾಡುತ್ತೇನೆ, ನಾನು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ಮತ್ತು ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಶ್ರಮಿಸುತ್ತೇನೆ. ಜೈ ಹಿಂದ್. ಈಗ ನಮ್ಮ ಇಡೀ ದೇಶದ ಭವಿಷ್ಯ ನಿಂತಿರ್ತಕ್ಕಂಥದ್ದು ಯುವಜನತೆ. ನಾವು ಆ ಯುವಜನತೆಯನ್ನು ಹೇಗೆ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಒಂದು ಸಸಿಗೆ ನೀರು ಹಾಕೋದ್ರ ಮೂಲಕ ಕಾನೂನುಗಳ ಸಂರಕ್ಷಣಾಧಿಕಾರಿಯಾಗಿ ವಕೀಲರೊಬ್ಬರಿದ್ದರು. ಹಾಗೆಯೇ ನಮ್ಮ ತಾಲೂಕು ಈ ಸೃಷ್ಟಿ ಏನನ್ನ ಸೂಚಿಸ್ತದೆ ಅಂತಂದ್ರೆ ಅದು ಒಂದು ನಮ್ಮ ದೇಶದ ಯುವಶಕ್ತಿಯನ್ನ ಸೂಚಿಸ್ತದೆ. ನಾವೆಲ್ಲರೂ ಸೇರಿ ಈ ಯುವಶಕ್ತಿಯನ್ನ ನೀರು ಹಾಕಿ ನಾವೆಲ್ಲರ ಒಂದು ಸಂರಕ್ಷಣೆಯಲ್ಲಿ ಅದು ದೊಡ್ಡ ಹೆಮ್ಮರವಾಗಿ ಬೆಳಿಬೇಕು ಅಂತಕ್ಕಂಥ ಸೂಚನೆಯನ್ನು ಇವತ್ತು ನಾವೆಲ್ಲರೂ ತಲುಪಬೇಕಾಗಿದೆ. ಯಾಕಂದ್ರೆ ಇವತ್ತಾಗಲೇ ರಾಜ್ಯದ ನಗರ ಪ್ರದೇಶಗಳಿಗೆಲ್ಲ ಇದು ಆವರಿಸ್ಕೊಂಡ್ಬಿಟ್ಟಿದೆ. ಆದರೆ ನೆಕ್ಸ್ಟ್ ಟಾರ್ಗೆಟ್ ಹಳ್ಳಿ ಪ್ರದೇಶದಲ್ಲಿ, ಹಳ್ಳಿ ಭಾಗದಲ್ಲಿ ವಿದ್ಯಾರ್ಥಿಗಳನ್ನ ನಾವು ಟಾರ್ಗೆಟ್ ಮಾಡಬೇಕು ಅಂತಕ್ಕಂಥದ್ದು. ಹಾಗೆ ಮತ್ತೆ ಆಪರೇಷನ್ ರೈಸ್ ಮತ್ತು ಇವತ್ತು ಜವಾಬ್ದಾರಿ ಮಕ್ಕಳಿಗೆ ತಿಳಿ ಹೇಳಬೇಕು ಅನ್ನುವಂಥದ್ದು. ಅದು ಹೊರಗಡೆಯವರಿಗೆ ಹೇಳ್ಬೇಕಂತಲ್ಲ, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಂದೆ ತಾಯಿ ಹೇಳಿದ್ರು ಕೂಡ ಅದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ? ಒಪ್ತೀರಾ? ತಾವೆಲ್ಲ ಕನ್ನಡ ಬರ್ತದೆ ತಾನೇ? ಎಲ್ಲರಿಗೂ ಕನ್ನಡ ಬರ್ದೇ ಇರೋರಿದ್ದೀರಾ? ಕೆಲವು ಮಕ್ಕಳು ಬ್ಲಾಂಕ್ ಆಗಿ ನೋಡ್ತಾ ಇದ್ದಾರೆ. ಹೊರ ರಾಜ್ಯದವ್ರು ಇದ್ದಾರಾ? ಯಾರಾದ್ರು ಹೊರ ರಾಜ್ಯದವ್ರು ಇದ್ದಾರಾ? ಫ್ರಮ್ ಔಟ್ಸೈಡ್ ಸ್ಟೇಟ್. ಓಕೆ ಓಕೆ. ಹೌ ಮೆನಿ ಸ್ಟೂಡೆಂಟ್ಸ್ ಇದೆ? ಓಕೆ ಓಕೆ. ಸ್ವಲ್ಪ ಕಷ್ಟ ಇದೆ. ನನ್ನ ಅವ್ರ ಮುಖದ ಮೇಲೆ ಎಕ್ಸ್ಪ್ರೆಷನ್ ಇಂದ ಗೊತ್ತಾಯ್ತು ಅವ್ರಿಗೆ ಏನು ತಿಳಿತಾ ಇಲ್ಲ ನಾನು ಹೇಳ್ತಿರೋದು ಅಂತ. ಓಕೆ, ಮೇಬಿ we can translate it later. The concerned faculty may take that responsibility and translate whatever is being told here afterwards, after the session, if that is okay. I prefer to speak in Kannada because majority of them are in of Kannada speaking group, so better I keep myself restricted to Kannada. So ಇದು ಪೋಷಕರದ್ದು ಕೂಡ ಜವಾಬ್ದಾರಿ. ಬರೀ ನಾವು ಯಾರೋ ಅಫಿಷಿಯಲ್ಸ್ ಬಂದು ಹೇಳಿದ್ವಿ ಇದರಿಂದ ಇವತ್ತೇ ಇಂಪ್ಯಾಕ್ಟ್ ಆಗಿಬಿಡುತ್ತೆ ಅಂತಲ್ಲ. ನಿಮ್ಮ ಸುತ್ತಮುತ್ತ ವಾತಾವರಣ, ನಿಮ್ಮ ಟೀಚರ್ಸು, ನಿಮ್ಮ ತಂದೆ ತಾಯಿ, ನಿಮ್ಮ ಮನೆಯಲ್ಲಿರೋ ನಿಮ್ಮ ಅಣ್ಣ ಅಕ್ಕ, ನಿಮ್ಮ ರಿಲೇಟಿವ್ಸು, ನೀವು ಬೆಳೀತಾ ಇರುವಂಥ ವಾತಾವರಣ ಎಲ್ಲನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ?
ಹೌದಾ? ಇದು ಹೆಣ್ಮಕ್ಳಿಗೆ ಅಪ್ಲೈ ಆಗಲ್ಲ ಅಂತ ನಾವು ಆಚೀಚೆ ಮಾತಾಡಕ್ ಹೋಗ್ಬೇಡಿ ದಯವಿಟ್ಟು. ಇದರಲ್ಲಿ ಎಲ್ಲರೂ ಕೂಡ ಈಕ್ವಲಿ ರೆಸ್ಪಾನ್ಸಿಬಲ್ ಇದ್ದೀವಿ. ಯಾಕೆ ನಾವು ಇಲ್ಲಿ ಬಂದು ಮಾತಾಡ್ತಾ ಇದ್ದೀವಿ? 1000 ಜನ. ಸೊ 1000 ಜನದಲ್ಲಿ ಕೆಲವರಾದ್ರೂ ಇವತ್ತಿನ ಮೆಸೇಜನ್ನು ಸ್ಟ್ರಾಂಗ್ ಆಗಿ ಗ್ರಾಸ್ ಮಾಡಿದ್ರೆ ಇವತ್ತಿಂದು ನಮ್ಮ ಕೆಲಸ ಆದ ಹಾಗೆ ಅಂತ ನನ್ನ ಒಂದು ಆಲೋಚನೆ. 1000 ಅಕ್ಸೆಪ್ಟ್ ಮಾಡ್ಬೋದು, ಮಾಡ್ದೇನೂ ಇರ್ಬೋದು. ಬಟ್ ಇದು ನಿಮ್ಮ ತಲೆಯಲ್ಲಿ ಹೋಗಬೇಕು. ಏನಕ್ಕೆ ಇಷ್ಟೊಂದು ಮಾತಾಡ್ತಿದ್ದಾರೆ, ಅಷ್ಟು ಕೆಟ್ಟದ, ಅದು ಆಲೋಚನೆ ಬರಬೇಕು. ಒಂದ್ಸತಿ ಆಲೋಚನೆ ಬಂತು ಅಂತಂದರೆ ನಾಳೆ ಯಾವತ್ತೂ ನಿಮಗೊಂದು ಅಂತ ಸನ್ನಿವೇಶ ಬರುತ್ತೆ. ಯಾರೋ ಒಬ್ಬರು ಡ್ರಗ್ಸ್ ಸೇವನೆ ಮಾಡ್ತಿರ್ತಾರೆ, ಡ್ರಗ್ ಕನ್ಸ್ಯೂಮ್ ಆಗ್ತಾ ಇರೋದು ಗೊತ್ತಾಗ್ಬೋದು, ಯಾರೋ ಎಲ್ಗೋ ತಲುಪಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ಬೋದು. ಸೊ ಅಟ್ಲೀಸ್ಟ್ ಇವತ್ತೇನೋ ಹೇಳಿದ್ ನಿಮ್ಗೆ ಅಲರ್ಟ್ನೆಸ್ ಬರುತ್ತೆ, ಓ ಇದು ಬೇಡ, ಸರಿ ಇಲ್ಲ ಅನ್ನೋವಂಥದ್ದು. ಹೌದಾ? ಇದು ಭಾಳ ಈಸಿ. ನಿಮಗೆ ಎಷ್ಟು ಜನಕ್ಕೆ ಸ್ಪೋರ್ಟ್ಸ್ ಇಷ್ಟ? ಐ ಥಿಂಕ್ ಎಲ್ರಿಗೂ ಸ್ಪೋರ್ಟ್ಸ್ ಇಷ್ಟ. ಒಂದಿಲ್ಲ ಒಂದು ಸ್ಪೋರ್ಟ್ಸ್ ಇಷ್ಟಪಡ್ತೀವಿ. ವಿರಾಟ್ ಕೊಹ್ಲಿ ಇಷ್ಟನಾ? ಫುಟ್ಬಾಲ್ ಯಾರು ಫಾಲೋ ಮಾಡ್ತಿದ್ದೀರಾ? ಫುಟ್ಬಾಲ್ ಫೈನಲ್ ಇದೆ ಇಲ್ವಾ? ಹೌದಾ ಇಲ್ವಾ? ರೊನಾಲ್ಡೋ, ಓಕೆ ಓಕೆ. ಮೆಸ್ಸಿ, ಮತ್ತೆ ಬಾಪೆ, ಮತ್ತೆ ಮುಂದಿನ ಹೆಸರುಗಳು ನಂಗೆ ಗೊತ್ತಾಗ್ಲಿಕ್ಕಿಲ್ಲ. ಸೊ ನೀವು ಹೇಳ್ತಾ ಇರೋ ಹೆಸರುಗಳು ಅವ್ರು ಡ್ರಗ್ಸ್ ಸೇವನೆ ಮಾಡಿದಾರ ಅನ್ನೋದು ಗೊತ್ತಿದೆ ನಿಮಗೆ? ಯಾರು ಡ್ರಗ್ಸಿಗೆ ಬಲಿಯಾಗಿರ್ತಾರೆ ಡೆಫಿನೆಟ್ಲಿ ಆ ಲೆವೆಲ್ ಆಫ್ ಸ್ಟಾಮಿನಾ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವರು ಫಿಸಿಕಲಿ ಅಷ್ಟು ಫಿಟ್ ಇದ್ದಾರೆ. 90 ನಿಮಿಷ ಗ್ರೌಂಡಲ್ಲಿ ಕಂಟಿನ್ಯೂಸ್ ಆಗಿ ಬಾಲ್ ಹಿಂದೆ ಓಡ್ತಾನೇ ಇರ್ತಾರೆ. ಕ್ರಿಕೆಟ್ ಏನೋ ನಿಂತು ಬೀಸ್ತಿದ್ದಾರೆ ಅನ್ನೋಣ, 90 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಓಡ್ತಾ ಇದ್ದಾರೆ ಫುಟ್ಬಾಲ್ ಗ್ರೌಂಡಲ್ಲಿ ಅಂತಂದರೆ ಅದು ಸುಮ್ಮನೆ ಬರೋದಿಲ್ಲ. ಇಟ್ ಟೇಕ್ಸ್ ಶ್ಯೂರ್ ಡೆಡಿಕೇಶನ್. ಹೌದಾ? ಅವ್ರ ಡಯಟ್ ಮೇಲೆ ತುಂಬ ಫೋಕಸ್ ಮಾಡಿರ್ತಾರೆ. ಅವರ ಫಿಟ್ನೆಸ್, ಅವರ ಎಕ್ಸಸೈಸ್, ಅವ್ರ ಸ್ಲೀಪ್ ಸೈಕಲ್, ರುಟೀನ್ ಎಲ್ಲನೂ ಎಷ್ಟು ಫೋಕಸ್ ಆಗಿ ಮಾಡ್ತಿರ್ತಾರೆ ಅಂದರೆ ಈವನ್ ನಾವೇನು ಟೀ ಕಾಫಿ ಅಂತ ಕುಡಿತೀವಲ್ಲ ಅದನ್ನು ಡೆಫಿನೆಟ್ಲಿ ಅವ್ರು ಟಚ್ ಮಾಡ್ತಿರಲ್ಲ. ಡ್ರಗ್ಸ್ ದೂರದ ವಿಷಯ, ಸಿಗರೆಟ್ಟು ಡ್ರಗ್ಸ್ ದೂರದ ವಿಷಯ. ತೂಕ ಮಾಡಿ ಊಟ ಮಾಡ್ತಾರೆ ಅವರು, ಕ್ಯಾಲೋರೀಸ್ ತೂಕ ಮಾಡ್ತಾರೆ. ಪ್ರೋಟೀನ್ ಎಷ್ಟು ತಗೊಂಡೆ, ಕಾರ್ಬೋಹೈಡ್ರೇಟ್ಸ್ ಎಷ್ಟು ತಗೊಂಡೆ, ಹೌದಾ? ನಾನು ಇದರಲ್ಲಿ ಫ್ಯಾಟ್ ಕಂಟೆಂಟ್ ಎಷ್ಟಿದೆ, ಪ್ರತಿಯೊಂದು ಚೆಕ್ ಮಾಡಿ ಮಾಡ್ತಾರೆ. ಆ ಹಂತಕ್ಕೆ ನಾವು ಹೋದರೆ ಡೆಫಿನೆಟ್ಲಿ ನಾವು ನಾಳೆ